ಡಿ ಬಾಸ್ ಅಭಿಮಾನಿಗಳಣ್ಣ ನೀವು? ಅವನು ಅಮ್ಮ ಅಭಿಮಾನಿನೇ. ಡಿ ಬಾಸ್ ಅಭಿಮಾನಿಯಮ್ಮ ನೀವು? ಇದ್ರೆ ಅವನಮ್ಮ ನೆಮ್ಮದಿ ಆಗಿರ್ಬೇಕು, ಇಲ್ಲಾದ್ರೆ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ರಂಗೇಗೌಡ ಮಾತಾಡ್ತಾ ಇರೋದು. ಇವತ್ತು ನಾನು ಎಲ್ಲಿದ್ದೀನಿ ಅಂದರೆ ನಮ್ಮ ಬಿಡದಿ ನೆಲ್ಲಿಗುಡ್ಡೆ ರೋಡಲ್ಲಿ ಒಂದು ಹೋಟ್ಲ್ ಓಪನ್ ಮಾಡಿದ್ದಾರೆ. ಹೋಟ್ಲ್ ಹೆಸರು ಬಂದ್ರು ಅದು ಇಬ್ರು ತಾಯಿ ಮಗ ಸೇರ್ಕೊಂಡು ಹೊಸದಾಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದಾರೆ ಹೋಟ್ಲದು. ಬನ್ನಿ ಹೋಗಿ ಕೇಳಿ, ಟೇಸ್ಟ್ ಎಲ್ಲ ನೋಡಿ ಹೇಳೋಣ ಹೇಗಿದೆ ಅಂತ. ಅಣ್ಣ ನಮಸ್ಕಾರ. ಅಣ್ಣ ನಮಸ್ತೆ ಅಣ್ಣ. ನಿಮ್ಮ ಹೆಸರು ಅಣ್ಣ? ನನ್ನ ಹೆಸರು ಚಂದ್ರಶೇಖರ ಅಂದ್ಬಿಟ್ಟು, ನಮ್ಮ ತಾಯಿ ಹೆಸರು ವೆಂಕಟಲಕ್ಷ್ಮಮ್ಮ ಅಂತ. ಅಮ್ಮ ನಮಸ್ಕಾರ. ಅಣ್ಣ ಹೊಸದಾಗಿ ಹೋಟ್ಲ್ ಓಪನ್ ಮಾಡಿದ್ದೀರಾ ಅಣ್ಣ, ತುಂಬಾ ಖುಷಿ ಆಯ್ತು ಅಣ್ಣ. ನಿಮ್ಮ ಹೋಟ್ಲ್ ಹೆಸರು ಅಣ್ಣ? ನಮ್ಮ ಹೋಟ್ಲ್ ಹೆಸರು ಅಮ್ಮ ಇದ್ರೆ ನೆಮ್ಮದಿಯಾಗಿರ್ಬೇಕು ಟಿಫನ್ ಸೆಂಟರ್ ಅಂತ ಅಣ್ಣ. ಓಕೆ ಅಣ್ಣ, ಇದ್ರೆ ನೆಮ್ಮದಿಯಾಗಿರ್ಬೇಕು ಅಂತ ಏನು ಕಿಕ್ಕಿರೋದು ಅಂತ ಸ್ವಲ್ಪ ಕೇಳ್ಬೋದ ಅಣ್ಣ? ಜೀವನದಲ್ಲಿ ಮನುಷ್ಯ ಅಂತಂದ್ಮೇಲೆ ಇದ್ರೆ ನೆಮ್ಮದಿಯಾಗೇ ಇರ್ಬೇಕಲ್ವರ. ಹೌದಣ್ಣ. ಹಂಗಾಗಿ ಅದೇ ಒಂದು ಟ್ಯಾಗ್ಲೈನ್ ತಗೊಂಡು ಇಡೋಣ ಅಂತ ಅಂದ್ಬಿಟ್ಟು ಇಟ್ಟಿದ್ದೀವಿ ಅಣ್ಣ. ಡಿ ಬಾಸ್ ಅಭಿಮಾನಿಗಳಣ್ಣ ನೀವು? ಅವನು ಅಮ್ಮ ಅಭಿಮಾನಿನೇ. ಡಿ ಬಾಸ್ ಅಭಿಮಾನಿಯಮ್ಮ ನೀವು? ಓಕೆ, ನೋಡ್ಬೋದು ಅಣ್ಣ. ವ್ಯಾಪಾರ ಎಲ್ಲ ಹೆಂಗೆ ನಡೀತಾ ಇದೆ ಅಣ್ಣ? ಅಣ್ಣ ಪರವಾಗಿಲ್ಲ, ಇವಾಗ ಒಂದು ಸ್ವಲ್ಪ ಜನ. ಅಣ್ಣ ಏನಕ್ಕೆ ಹೋಟ್ಲು ಬಿಸ್ನೆಸ್ ಓಪನ್ ಮಾಡಬೇಕು ಅಂತ ಮಾಡಿರೋದಣ್ಣ? ಹಿಂಗೆ ಮಾಮೂಲಿ ಕೆಲಸಕ್ಕೆ ಹೋಗ್ತಾ ಇದ್ದು. ನಮಗೆ ನಮ್ಮದೇ ಆದ ಏನಾದರೂ ಒಂದು ಕೆಲಸ ಮಾಡಬೇಕು ಅನ್ನೋದು ತುಂಬ ಆಸೆ ಇತ್ತು. ಓನಾಗಿ ಏನಾದರೂ ಮಾಡಬೇಕು ಅಂತ. ನಮಗೂ ಬಜೆಟ್ ಕಮ್ಮಿ ಆದ್ರೂ ಸ್ವಲ್ಪ ನೋಡಿ ಅಲ್ಲಿ ಇಲ್ಲಿ ನೋಡ್ಕೊಂಡು ತುಂಬ ಆಸೆ ಇತ್ತಲ್ಲ, ನಮ್ಮದೇ ಆಗಿ ಏನೋ ಒಂದು ವ್ಯವಸ್ಥೆ ಮಾಡ್ಕೋಬೇಕು ಅಂತ. ಹಂಗಾಗಿ ಏನು ಮಾಡೋದು ಯೋಚನೆ ಮಾಡಿ, ನಮ್ಮ ಅಡುಗೆ ತುಂಬ ಚೆನ್ನಾಗಿ ಮಾಡ್ತಾರೆ. ನಾವು ನೋಡ್ಕೊಂಡು ಒಂದೇ ಓಪನ್ ಮಾಡಿದ್ವಿ, ಇದನ್ನೇ ಓಪನ್ ಮಾಡೋಣ ಟಿಫನ್ ಸೆಂಟರು ಅಂತಂದ್ಬಿಟ್ಟು ಟಿಫನ್ ಸೆಂಟರ್ ಓಪನ್ ಮಾಡಿದ್ದೀವಿ ಅಣ್ಣ. ಅರೆ ತಾಯಿ ಒಬ್ರಿದ್ರೆ ಅಣ್ಣ, ಅಮ್ಮನ ಶಕ್ತಿ ಇದ್ರೆ ಸಾಕು ಅಂತ ಅಣ್ಣ. ಅದು ನಿಜ ಅಲ್ವರಾ? ಹೌದು ಅಣ್ಣ, ಅಮ್ಮನೇ ಒಂದು ಶಕ್ತಿ. ಹೌದು. ಅವ್ರ ಹೆಸರಲ್ಲೇ ಹೋಗ್ಬಿಟ್ಟು ಓಪನ್ ಮಾಡಿದ್ರೆ ತುಂಬ ಖುಷಿ ಆಯ್ತು ಅಣ್ಣ. ಹೌದು. ಏನು ರೇಟ್ ಅಣ್ಣ ಇಡ್ಲಿ ಅಣ್ಣ? ಪ್ಲೇಟ್ 20, ಪ್ಲೇಟ್ 30, ಸಿಂಗಲ್ ಇಡ್ಲಿ 20, ರೈಸು 35 ಪ್ಲೇಟ್ ಅಣ್ಣ. ನಮ್ಮಂಥ ಬಡವ್ರಿಗೆ ನಮ್ಮ ಕೈಲಿ ಆಗೋದು ಒಂದು ಒಳ್ಳೆಯದು ಆಗಲಿ ಅಂತ ಅಂದ್ಬಿಟ್ಟು ಇಟ್ಟಿದ್ದೀವಿ ಅಣ್ಣ. ಏನೇನು ಸಿಗುತ್ತೆ ಅಣ್ಣ ನಿಮ್ಮ ಹೋಟ್ಲಲ್ಲಿ? ಅಣ್ಣ ಪಲಾವು, ಚಿತ್ರಾನ್ನ, ಪುಳಿಯೋಗರೆ, ಇಡ್ಲಿ, ಅಥವಾ ಒಂದೊಂದು ದಿನ ಬಜ್ಜಿ ಬೋಂಡ ಆ ಥರ ಸಿಗುತ್ತೆ ಅಣ್ಣ. ಹಾಂ. ಲೊಕೇಶನ್ ಅಣ್ಣ ಎಲ್ಲಿ ಇರೋದು ಸ್ವಲ್ಪ ಹೇಳ್ಬೋದಾ ಕರೆಕ್ಟಾಗಿ? ಅಣ್ಣ ನಿಯರ್ ಬಿಡ್ದಿ ನ್ಯಾಷನಲ್ ಹೈವೇ ರೋಡು, ನೆಲ್ಲಿಗುಡ್ಡೆ ರೋಡ್ ಸರ್ ಇದು. ನೆಲ್ಲಿಗುಡ್ಡೆ ರೋಡು. ಹಿಂಗೆ ಸ್ವಲ್ಪ ಮುಂದೆ ಹೋದರೆ ನೆಲ್ಲಿಗುಡ್ಡೆ ಕೆರೆ ಸಿಗುತ್ತೆ. ಓಕೆ, ನೋಡ್ಬೋದು. ಅಮ್ಮ ಟಿಫನ್ ಸೆಂಟರ್ ಇದ್ದರೆ ನೆಮ್ಮದಿಯಾಗಿರಬೇಕು. ಬನ್ನಿ ಟೇಸ್ಟ್ ಮಾಡಿ ಹೇಳ್ತೀನಿ ಹೇಗಿದೆ ಅಂತ. ಇಡ್ಲಿ ಹೇಗಿದೆ ಅಂತ. ಏನು ಬಿಡ್ದು ತಟ್ಟೆ ಇಡ್ಲಿ ಅಂತೀವೋ ಅದೇ ಟೇಸ್ಟ್ ಕೊಡ್ತಾ ಇದೆ. ಆ್ಯಕ್ಚುಲಿ ಇದು ನಮ್ಮ ಮನೇಲಿ ಹೆಂಗೆ ತಿಂತಿದ್ದೀವೋ ಮನೇಲಿ ಟೇಸ್ಟೇ ಕೊಡ್ತಾ ಇದೆ. ಇದು ಬಿಡ್ದು ತಟ್ಟೆ ಇಡ್ಲಿ ಅಂದರೆ ಆ ಥರ ಇಲ್ಲ, ಇದು ಸ್ವಲ್ಪ ಜಾಸ್ತಿ ಇದೇ ಥರ ಇಲ್ಲ. ಚೆನ್ನಾಗಿದೆ. ಮನೇಲಿ ಹೆಂಗೆ ತಿಂತೀವೋ ನಮಗೆ ಅದೇ ಟೇಸ್ಟ್ ಕೊಡ್ತಾ ಇದೆ. ಇಡ್ಲಿ ಕೂಡ ಚೆನ್ನಾಗಿದೆ. ಚಟ್ನಿ ಟ್ರೈ ಮಾಡ್ತೀನಿ. ಚಟ್ನಿ ಕೂಡ ತುಂಬ ಚೆನ್ನಾಗಿದೆ ಇಡ್ಲಿ. ನೀವು ಯಾರಾರ ಈ ಕಡೆ ಬಿಡ್ದಿ ಹೈವೇಲಿ ಹೋಗೋರು, ನಮ್ಮ ಬಿಡ್ದಿ ಸುತ್ತಮುತ್ತ ಇರೋರೆಲ್ಲ ಬಂದು ಈ ಥರ ಹೋಟ್ಲಿಗೆ ವಿಸಿಟ್ ಕೊಡಿ. ನೀವು ಟೇಸ್ಟ್ ಮಾಡಿ ನೋಡಿ, ನಿಮ್ಗೆ ಚೆನ್ನಾಗಿದೆ, ರೆಗ್ಯುಲರ್ ಆಗಿ ಹೋಗ್ಬೋದು. ಇದೇ ಥರ ವೀಡಿಯೋಗಾಗಿ ನಮ್ಮ ಪೇಜ್ನ ನೋಡ್ತಾ ಇರಿ. ಅಣ್ಣ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆ ಓಪನ್ ಇರುತ್ತೆ ಅಣ್ಣ? ಅಣ್ಣ ಬೆಳಗ್ಗೆ 7 ಗಂಟೆ ಇರ್ತೀವಿ. ಬೆಳಗ್ಗೆ 7 ಗಂಟೆಯಿಂದ ಒಂದು 10-10:30 ಗಂಟೆ ಇರ್ತೀರಾ? ಹಾಂ. ಡೈಲಿ ಇರುತ್ತಾ? ಡೈಲಿ ಇರುತ್ತೆ ಅಣ್ಣ. ಯಾರೇ ಡಿ ಬಾಸ್ ಅಭಿಮಾನಿಗಳು ನೋಡ್ತಾ ಇದ್ದೀರೋ ದಯವಿಟ್ಟು ಒಂದ್ಸಲ ಈ ಹೋಟ್ಲಿಗೆ ವಿಸಿಟ್ ಕೊಟ್ಟು ಇದ್ರೆ ನೆಮ್ಮದಿಯಾಗಿರಬೇಕು. ಅಮ್ಮ ಹೋಟೆಲ್ನಲ್ಲಿ ನಾಷ್ಟ ಮಾಡಿ, ಟಿಫನ್ ಮಾಡಿ, ನೀವು ಟೇಸ್ಟ್ ಹೇಳಿ. ಇದೇ ಥರ ವೀಡಿಯೋಗಾಗಿ ನಮ್ಮ ಪೇಜ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇವ್ರ ನಂಬರು, ಲೊಕೇಶನ್ ಎಲ್ಲ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ದಯವಿಟ್ಟು ಬಂದು ಒಂದ್ಸಲ ವಿಸಿಟ್ ಮಾಡಿ. ಥ್ಯಾಂಕ್ ಯು.